ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಐ ಹೋಪ್ ನಿಮಗೆ ನಾನು ಮಾತಾಡೋದು ಕೇಳಿಸುತ್ತೆ ಅನಿಸುತ್ತೆ. ಇವಾಗ ಟೈಮ್ ಆಲ್ರೆಡಿ 1:30 ಆಗಿದೆ. ಅದಿತಿ ನಿದ್ದೆ ಮಾಡ್ತಿದ್ದಾರೆ. ಯು ಕ್ಯಾನ್ ಸಿ. ಸೊ ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಇವತ್ತು ಅದಿತಿದು ಹೈ ಚೇರ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ವೇಟ್ ಅಂಡ್ ಶೋ. ಎಸ್, ಅದಿತಿ ಹೈ ಚೇರ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಯೂಶಲಿ ಅದಿತಿ ಹೈ ಚೇರ್ನ ನಾನು ಕ್ಲೀನ್ ಮಾಡೋದು ಸೊ ಅದಿತಿ ಹೈ ಚೇರ್ನ ನಾನು ಕ್ಲೀನ್ ಮಾಡೋದು ಮಾಡಿ ಮೇಲೆ ತೊಗೊಂಡು ಹೋಗಿ ಕ್ಲೀನ್ ಮಾಡ್ತೀನಿ. ಒಬ್ಳಿಗೇನೆ ತೊಗೊಂಡು ಹೋಗೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಇಟ್ಸ್ ಬಿಟ್ ಹೆವಿ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಅದಿತಿ ಊಟ ಮಾಡೋದನ್ನು, ಬ್ರೇಕ್ಫಾಸ್ಟ್ ಮಾಡೋದನ್ನು, ಕಂಪ್ಲೀಟ್ ಫೀಡಿಂಗ್ ಟೈಮಲ್ಲಿ ಇದನ್ನು ನಾನು ಯೂಸ್ ಮಾಡ್ತೀನಿ ಅದಿತಿಗೆ. ಸೊ ಅವಾಗ ಹಾಕಿದಾಗ ಯಾವುದನ್ನು ಯೂಸ್ ಮಾಡ್ತಿದ್ದೀರಾ, ಯಾವ ಬ್ರ್ಯಾಂಡು, ಹೇಗಿದೆ ಅಂತ ತುಂಬ ನನಗೆ DMs ರಿಸೀವ್ ಆಗ್ತಿತ್ತು. ಅದಕ್ಕೋಸ್ಕರ ಇವತ್ತು ಎನಿವೇ ಕ್ಲೀನ್ ಮಾಡ್ತಿದ್ದೀನಿ ಅಲ್ಲ, ಸೊ ಇವತ್ತಿನ ಲಾಗ್ನ ಮಾಡ್ತಿದ್ದೀನಿ. ಇವತ್ತಿನ ಪ್ಲಾನ್ ಇದೇ ಇತ್ತು ನನಗೆ, ಟು ಕ್ಲೀನ್ ದಿಸ್. ಅದಿತಿಗೆ ಬ್ರೇಕ್ಫಾಸ್ಟ್ ಬೆಳಗ್ಗೆ ಅವಲಕ್ಕಿ ಕಿಚಡಿ ಕೊಟ್ಟಿದ್ದೆ. ಸ್ವಲ್ಪ ಎಲ್ಲ ಚೆಲ್ಲಿದ್ದಾರೆ, ಅದನ್ನೆಲ್ಲ ನೀಟ್ ಮಾಡಬೇಕಿತ್ತು. ಆ್ಯಂಡ್ ಅದಿತಿ ಸ್ಲೀಪಿಂಗ್ ಆರಾಮ್ಸೆ. ಮಧ್ಯಾಹ್ನದ ಫಸ್ಟ್ ನ್ಯಾಪ್ನ ಅದಿತಿ ತೊಗೊಳ್ತಿದ್ದಾರೆ. ಆ್ಯಂಡ್ ಅದಿತಿ ಬಗ್ಗೆ ಕೆಲವು ಡೌಟ್ಸ್ಗಳನ್ನ ಕೇಳ್ತಿದ್ದೀರಾ ಅಂತಂದರೆ, ನಿನ್ನೆ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದಾಗ ಫಸ್ಟು ಕಮೆಂಟ್ ಏನು ಅಂತಂದರೆ, ಫಸ್ಟ್ ಡೌಟಲ್ಲಿ ಅಂದರೆ ಕಮೆಂಟಲ್ಲಿ ಡೌಟ್ ಏನು ಅಂತಂದರೆ ಅದಿತಿ ಬರ್ತ್ ವೆಯ್ಟ್ ಎಷ್ಟು ಅಂತ. ನಾನು ಆಲ್ರೆಡಿ ಐ ಥಿಂಕ್ ಲಾಸ್ಟ್ ಫ್ರೈಡೇ ವಿಡಿಯೋದಲ್ಲಿ ವ್ಲಾಗಲ್ಲಿ ಹೇಳಿದ್ದೆ ಅದಿತಿ ವೆಯ್ಟು 9.5 ಇದ್ದಾರೆ ಅಂತ, ಅಂದರೆ 9.5 kg ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು. ಆ್ಯಸ್ ಪರ್ ಡಾಕ್ಟರ್ ಹೇಳೋದು ಅದಿತಿ ಈಗ 1.5 ವರ್ಷ ಅಲ್ವಾ, ಸೊ ಅವರ ವೆಯ್ಟ್ ಇರೋದು ಒಂದು 11 to 12 kg ಇರಬೇಕು. ಬಟ್ ಅದಿತಿ ಲೋ ಬರ್ತ್ ವೆಯ್ಟ್ ಮಗು, 1 kg 800 ಗ್ರಾಮ್ ಇರೋದ್ರಿಂದ ಅವ್ರ ವೆಯ್ಟ್ ಇವಾಗ ಓಕೆ, ಶಿ ಇಸ್ ಪರ್ಫೆಕ್ಟ್ಲಿ ಫೈನ್. ಆ್ಯಂಡ್ ಡಾಕ್ಟರ್ ಏನು ಹೇಳ್ತಾರೆ ಅಂತಂದರೆ, ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿದ್ರೆ, ಯಾವಾಗಲೂ ಓಡಾಡ್ತಿರೋದು, ಹತ್ತುತ್ತಿರೋದು, ಆ ರೀತಿ ಎಲ್ಲ ಮಕ್ಕಳು ಮಾಡೇ ಮಾಡ್ತಾರೆ. ಆ ಟೈಮಲ್ಲಿ 1 ವರ್ಷ ಆದಮೇಲೆ ಮಕ್ಕಳ ವೆಯ್ಟ್ ಗ್ರೋತ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಸೊ ದಟ್ಸ್ ಕಂಪ್ಲೀಟ್ಲಿ ನಾರ್ಮಲ್. ಅದಿತಿ ಆರಾಮಾಗಿದ್ದಾರೆ, ಆ್ಯಕ್ಟಿವ್ ಆಗಿದ್ದಾರೆ, ಎಲ್ಲ ಮೈಲ್ ಸ್ಟೋನ್ಸ್ನ ರೀಚ್ ಮಾಡ್ತಿದ್ದಾರಲ್ಲ, ಸೊ ದಟ್ಸ್ ಫೈನ್. ಬಟ್ ಡಾಕ್ಟರ್ ಏನು ಹೇಳೋದು ಅಂತಂದರೆ, ಅಟ್ಲೀಸ್ಟ್ 1 kg ನಾವು ಸ್ವಲ್ಪ ಟ್ರೈ ಮಾಡೋಣ. ಏನಕ್ಕಂತಂದರೆ, ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಕ್ಕಳು ಆರೋಗ್ಯ ಅಂದರೆ ಹುಷಾರು ತಪ್ಪೋದು, ಏನಕ್ಕಂತಂದರೆ ಬೇರೆ ಮಕ್ಕಳಿಗೆ ಕಾಫು, ಕೋಲ್ಡು, ಫೀವರ್ ಇರುತ್ತೆ, ಫ್ಲೂಸ್ ಎಲ್ಲ ಮಕ್ಕಳಿಗೆ ಬರ್ತಾ ಇರುತ್ತೆ. ಆವಾಗ ವೆಯ್ಟ್ ಗೇನ್ ಇನ್ನೂ ಕಡಿಮೆ ಆಗ್ತಾರೆ, ಊಟ ಬಿಡ್ತಾರೆ. ಸೊ ಆ ಕಾರಣಕ್ಕೆ ವೆಯ್ಟ್ ಗೇನ್ ಸ್ವಲ್ಪ ಫೋಕಸ್ ಮಾಡೋಣ ಅಂತೆಲ್ಲ ಹೇಳಿದ್ದಾರೆ. ಈಗ ಲಾಸ್ಟ್ ಟೈಮ್ ಡೆಂಗ್ಯೂ ಟೆಸ್ಟ್ನ ಮಾಡಿಸಿದ್ವಲ್ಲ, ಅದಾದಮೇಲೆ ಡಾಕ್ಟರ್ನ ನಾವು ಮೀಟ್ ಮಾಡಿಲ್ಲ. ಆನ್ಲೈನ್ ಕನ್ಸಲ್ಟೇಷನಲ್ಲೇ ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ, ಇದ್ರದ್ದು ಏನು ಅಂಜೂರ ಮತ್ತು ಖರ್ಜೂರದ್ದೆಲ್ಲ ಸಿರಪ್ ಮಾಡಿಕೊಡಿ ಅಂತೆಲ್ಲ ಹೇಳಿದ್ದಾರೆ. ಸೊ ಈಗ ಅದಿತಿಗೆ ಒಂದು ಸ್ವಲ್ಪ ಕೋಲ್ಡ್ ಆಗಿದ್ದರಿಂದ ಈಗ ಏನೂ ಬೇಡ. ನಾನು ನೆಕ್ಸ್ಟ್ ವೀಕ್ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೀವಿ ಮೀಟ್ ಮಾಡಬೇಕು ಅಂತ. ಇವತ್ತು ಸ್ಯಾಟರ್ಡೆ ಅಲ್ವಾ, ಎಸ್, ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತೀವಿ ಟು ಮೀಟ್ ದ ಡಾಕ್ಟರ್ ಅಟ್ ದ ಹಾಸ್ಪಿಟಲ್. ಸೊ ಡಾಕ್ಟರ್ ಏನೇನು ಹೇಳ್ತಾರೆ, ಏನೇನೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ, ವೆಯ್ಟ್ ಗೇನಿಂಗ್ ರೆಸಿಪಿ ಅಂತೂ ನಾನು ಕಂಪ್ಲೀಟಾಗಿ ಅದಿತಿಗೆ ಪ್ಲ್ಯಾನ್ ಮಾಡ್ತಾನೆ ಇರ್ತೀನಿ, ಕೊಡ್ತಾನೆ ಇರ್ತೀನಿ. ಬಟ್ ಅದು ಬಿಟ್ಟು ಬೇರೆ ಏನನ್ನ ಸಜೆಸ್ಟ್ ಮಾಡ್ತಾರೆ ಅಂತ ನಾನು ಅದನ್ನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ಅದಿತಿ ಡೇಟ್ ಆಫ್ ಬರ್ತ್ ಏನು, ಏಜ್ ಅದಿತಿದು ಡೇಟ್ ಆಫ್ ಬರ್ತ್ ಏನು ಅಂತ ಕೇಳಿದ್ರು ಒಬ್ಬರು ನನ್ನ ಫಾಲೋವರ್, ನನ್ನ ಸಬ್ಸ್ಕ್ರೈಬರ್. ಅವ್ರಿಗೆ ನನ್ನ ಉತ್ತರ ಏನು ಅಂತಂದರೆ, ಅದಿತಿ ಹುಟ್ಟಿದ್ದು 2022 ಡಿಸೆಂಬರಲ್ಲಿ. ಸೊ ಅವ್ರಿಗೆ ಈ ಡಿಸೆಂಬರ್ ಬಂದರೆ 2 years ಆಗುತ್ತೆ. ಈಗ ಅದಿತಿ ಇಸ್ 19 months ರನ್ನಿಂಗ್. ಇನ್ನು ಒಂದು 20 daysಗೆ 19 months ಕಂಪ್ಲೀಟ್ ಆಗಿ 20th ಮಂತ್ಗೆ ಅದಿತಿ ಕಾಲಿಡ್ತಾರೆ. ಓ ಮೈ ಗಾಡ್, ಟೈಮ್ ಇಸ್ ಗೋಯಿಂಗ್ ಟೂ ಫಾಸ್ಟ್. ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದಾಗ ಅದಿತಿ ವಾಸ್ ಅರೌಂಡ್ 6 to 7 months ಇದ್ರು. ಆವಾಗ ಅಂತಂದರೆ ಅಷ್ಟು ರೀಚ್ ಆಗಿರಲಿಲ್ಲ ನಂದು. ಅರೌಂಡ್ ಅದಿತಿ 1 year ಅಷ್ಟರಲ್ಲೆಲ್ಲ 50K ಆಗೋಗಿತ್ತು. ಸೊ ಚೆನ್ನಾಗಿ ಅಂದರೆ ರೀಚ್ ಆಗ್ತಿದ್ವಿ, ಫಾಲೋವರ್ಸ್ ಚೆನ್ನಾಗಿ ಬರ್ತಿದ್ರು. ಸೊ ಅವಾಗ ಅದಿತಿ ಏಜ್ನ ಕೇಳೋದಕ್ಕೆ ಶುರು ಮಾಡ್ತಿದ್ರು. ಆಫ್ಟರ್ ಸೀಯಿಂಗ್ ಹರ್ ಆ್ಯಕ್ಟಿವಿಟೀಸ್, ಅವರ ಒಂದು ಮೈಲ್ ಸ್ಟೋನ್ಸ್ ಎಲ್ಲ ನೋಡಿ ಏಜ್ ಕೇಳೋದಕ್ಕೆ ಶುರು ಮಾಡ್ತಿದ್ರು. ಅಂದರೆ ನಾನು ಪರ್ಸ್ನಲ್ DMsಗೆ ನಾನು ರಿಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ದು 13 monthsಲ್ಲಿದ್ದಾಗ. ಅದು ಈವನ್ ಅದಿತಿ ವಾಸ್ 13 months, ಅಂದರೆ 1 ವರ್ಷ ಆಗಿತ್ತು 50K ಆದಾಗ. ಆವಾಗ ಜಾಸ್ತಿ ನನಗೆ DMs ಬರ್ತಾ ಇತ್ತು ಅದಿತಿ ರಿಲೇಟೆಡು, ಸಾಕಷ್ಟು ಡೌಟ್ಸ್ಗಳನ್ನ ಕೇಳ್ತಾ ಇದ್ರು. ಸೊ ಆವಾಗ ನಾನು 13 months ಅಂತ ಹೇಳ್ತಿದ್ದೆ. ಆಲ್ರೆಡಿ ಈಗ ಪ್ರತಿಯೊಂದು ವೀಡಿಯೋಸ್ಗೆ ಆ್ಯಂಡ್ ಡೈಲಿ ಒಬ್ಬರು ಅಥವಾ ಡೈಲಿ ಅಟ್ಲೀಸ್ಟ್ ಮಿನಿಮಮ್ 5-6 ಜನ ಕೇಳ್ತಾರೆ ಅದಿತಿ ಏಜ್ ಏನು, ನಿಮ್ಮ ಮಗು ಏನು ಏಜ್ ಏನು ಅಂತ. ಸೊ ಅವ್ರಿಗೆ ಈಗ ಹೇಳುವಾಗ 13, 14, 15, 16, 17, 18, 19, ಓ ಮೈ ಗಾಡ್, ನಾನು ಇವಾಗ ಏಜ್ ಹೇಳ್ತಿರೋದು ಅದಿತಿದು 19 months. ಓ ಮೈ ಗಾಡ್, ಎಷ್ಟು ಬೇಗ ಮಕ್ಕಳು ಬೆಳೆದು ಬಿಡ್ತಾರೆ ಅಲ್ವಾ. ಒಬ್ಬ ಸೀರಿಯಸ್ಲಿ ಅದು ನಂಗೆ ಒಂದೊಂದ್ಸಲ ಅನ್ಸುತ್ತೆ, ಇನ್ನು ಒಂದು 5-6 ತಿಂಗಳು ಹೋದ್ರೆ, ಅದೇ ಡಿಸೆಂಬರ್ಗೆ ಅದಿತಿಗೆ 2 ವರ್ಷ ಆಗ್ಬಿಡುತ್ತೆ. ಏನು ಕಲಿಸಿದ್ದೀನಿ ನಾನು,
ಯಪ್ಪ ಎಷ್ಟು ಬೇಗ ಅದಿತಿ ಬೆಳೆದ್ಬಿಟ್ರಲ್ಲ ಅಂತ ನನಗೆ ಅನಿಸ್ತಾ ಇರುತ್ತೆ. ನಿಮಗೂ ಅದೇ ರೀತಿ ಅನ್ನಿಸ್ತಾ ಇದೆಯಾ? ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಖಂಡಿತವಾಗ್ಲೂ ನಾನು ಇಷ್ಟು ಅಂದರೆ 19 ಮಂತ್ಸ್ನ ನಾನು ಯಾವುದೇ ಕಾರಣಕ್ಕೂ ರಿಗ್ರೆಟ್ ಮಾಡೋದಿಲ್ಲ. ಐ ಹ್ಯಾವ್ ಸ್ಪೆಂಡ್ ಅ ವೆರಿ ಗುಡ್ ಟೈಮ್. ತುಂಬ ಒಳ್ಳೆ ಟೈಮ್ನ ಅದಿತಿ ಜೊತೆ ಸ್ಪೆಂಡ್ ಮಾಡಿದ್ದೀನಿ. ಎಷ್ಟು ಬೇಗ ಟೈಮ್ ಹೋಯ್ತಲ್ಲ ಅಂತ ಬೇಜಾರಷ್ಟೇ ಹೊರತು ಯಪ್ಪ ಟೈಮೇ ಹೋಗಲಿಲ್ಲ, ಅವಳು ಯಾವಾಗ ಬೆಳೆದು ಬಿಡ್ತಾಳೋ, ಯಾವಾಗ ದೊಡ್ಡೋಳು ಆಗಿಬಿಡ್ತಾಳೋ ಅಂತ ಯಾವತ್ತೂ ನನಗನ್ಸಿಲ್ಲ. ಐ ರಿಯಲಿ ಎಂಜಾಯ್ಡ್ ದಿಸ್ ಪರ್ಟಿಕ್ಯುಲರ್ 19 ಮಂತ್ಸ್. ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಕಲಿತಿದ್ದೀನಿ ನಾನು ಅದಿತಿ ಇಂದ. ಆ್ಯಂಡ್ ಅದಿತಿಗೋಸ್ಕರ ಸಾಕಷ್ಟು ವಿಷಯಗಳನ್ನ ನಾನು ಕಲ್ತಿದ್ದೀನಿ ಟು ಇಂಪ್ಲಿಮೆಂಟ್ ಆನ್ ಹರ್. ತುಂಬ ಚೆನ್ನಾಗಿದೆ ಈ ಜರ್ನಿ. ಸೊ ಅದಿತಿ ಮಲ್ಕೊಂಡಿದ್ದಾರೆ. ಅದಿತಿಗೆ ಅವಲಕ್ಕಿ ಕಿಚಡಿ ಬೆಳಗ್ಗೆ ಮಾಡಿದ್ದೆ. ಕೇಳ್ತೀನಿ ಅದಿತಿ ಅವಲಕ್ಕಿ, ಆ್ಯಕ್ಚುಲಿ ಅವ್ರಿಗೆ ಇವತ್ತು ಮಧ್ಯಾಹ್ನ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದು ಗೊತ್ತಾ? ಬೀಟ್ರೋಟ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೆ. ಆ ರೆಸಿಪಿನ ನಾನು ಆಲ್ರೆಡಿ ಚಾನಲಲ್ಲಿ ಹಾಕಿದ್ದೀನಿ. ಆ್ಯಕ್ಚುಲಿ ಎಡಿಟಿಂಗ್ ವಿಡಿಯೋ ಇತ್ತು, ಎಡಿಟಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ತುಂಬ ಮೆಸ್ಸಿ ಆಗಿಬಿಟ್ಟಿದೆ. ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಸಿ ದಿಸ್ ಆರ್ ನಾಟ್. ಇಲ್ಲಿ ತುಂಬ ಮೆಸ್ಸಿ ಆಗಿದೆ ಈ ಬೋರ್ಡ್. ಇದನ್ನು ಆ್ಯಕ್ಚುಲಿ ಏನೂ ಬಿಚ್ಚೋಕ್ಕಾಗಲ್ಲ. ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಅವಲಕ್ಕಿ ಕಿಚಡಿನೇ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ಇಫ್ ಶಿ ಈಟ್ಸ್ ದಟ್ ಓನ್ಲಿ ಅವಲಕ್ಕಿ ಕಿಚಡಿನೇ ಕೊಡ್ತೀನಿ, ಇಲ್ಲ ಅಂತಂದರೆ ಬೀಟ್ರೋಟ್ ರೈಸಿ ಮಾಡಿಕೊಡ್ತೀನಿ. ನನಗೂ ಒಂದೊಂದ್ಸಲ ಬೇಜಾರಾಗುತ್ತೆ. ಬೆಳಗ್ಗೆ ಕೊಟ್ಟಿದ್ದೇನೆ ಮಧ್ಯಾಹ್ನನೂ ಕೊಡೋಕ್ಕೆ ಒಂದು ಸ್ವಲ್ಪ ಅಯ್ಯೋ ಪಾಪ, ಅಯ್ಯೋ ಬೆಳಗ್ಗೆ ಮಾಡಿದ್ದು ಹೇಗಪ್ಪ ಕೊಡೋದು ಅಂತೆಲ್ಲ ಅನಿಸ್ತಾ ಇರುತ್ತೆ. ಬಟ್ ಅವಲಕ್ಕಿ ಕಿಚಡಿ ಇಟ್ಸ್ ಹರ್ ಫೇವ್ರೇಟ್ ಅಲ್ವಾ? ಕೇಳ್ತೀನಿ. ಆ್ಯಂಡ್ ಅದಿತಿ ಈಸ್ ಡಿಸೈಡಿಂಗ್ ನಾವು ಅವ್ರಿಗೆ ಏನು ಬೇಕು, ಏನು ತಿನ್ನಬಾರ್ದು, ಏನು ತಿನ್ನಬೇಕು ಅನ್ನೋದನ್ನು ಅದಿತಿ ಈಸ್ ಡಿಸೈಡಿಂಗ್ ವೆಲ್. ಸೊ ಅದಿತಿ ತಿಂದರೆ ಅವಲಕ್ಕಿ ಕಿಚಡಿ, ಇಲ್ಲ ಅಂತಂದರೆ ಬೀಟ್ರೋಟ್ ರೈಸ್ ಮಾಡ್ಕೊಡ್ತೀನಿ. ಅದಿತಿ ಎದೋಳೋಷ್ಟರಲ್ಲಿ ನಾನು ಇದನ್ನು ಕ್ಲೀನ್ ಮಾಡಿಬಿಟ್ರೆ ಆರಾಮಿರುತ್ತೆ. ಏನಕ್ಕಂತಂದರೆ ಮಾಡಿ ಮೇಲೆ ಹೋಗಂತೂ ತೊಗೊಂಡೋಗಿ ಮಾಡೋಕ್ಕಾಗಲ್ಲ ನನಗಂದರೆ. ಇದು ತುಂಬ ಹೆವಿ ಇದೆ, ಲಿಫ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್, ತುಂಬ ಗಾಳಿ ಇದೆ. ಹಬ್ಬ ಕಿಟಕಿ ತೆಗೆದ್ರೆ ಎಷ್ಟು ಬರ್ರಂತ ಗಾಳಿ ಬರ್ತಾ ಇದೆ. ಸೊ ಅಕಸ್ಮಾತ್ ನಾನು ಮಾಡುವಾಗ ಅದಿತಿ ಎದ್ಬಿಟ್ರೆ ನಾನು ಅವ್ರನ್ನೂ ಕರ್ಕೊಂಡು ಹೋಗಬೇಕು. ಐ ಕಾಂಟ್ ಮ್ಯಾನೇಜ್ ಬೋತ್ ಇಲ್ಲಿ ಅಲ್ಲಿ. ಆ್ಯಂಡ್ ಅದಿತಿ ಎದ್ದ ಮೇಲೆ ಮಾಡಿ ಮೇಲೆ ಹೋಗಿ ಮಾಡೋಣ ಅಂತಂದರೆ ತುಂಬ ಗಾಳಿ ಇದೆ, ಇಟ್ಸ್ ನಾಟ್ ಸೇಫ್. ನಾನು ಅದಿತಿಗೆ ಫೀಡ್ ಮಾಡಿಸ್ತೀನಿ, ನನಗೂ ತುಂಬ ಗಾಳಿ ಹೋದರೆ ಅದೆಲ್ಲ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡೆ. ಇಟ್ಸ್ ಟೂ ಈಸಿ. ಸೊ ಐ ಸ್ಟಾರ್ಟ್ ನೌ. ನಿಮಗೆ ಐ ವಿಲ್ ಜಸ್ಟ್ ಸ್ಟಾರ್ಟ್. ಎಸ್. ಸೊ ಇದು ಮಿಮಿ ಬ್ರ್ಯಾಂಡ್. ಮಿಮಿ ಬ್ರ್ಯಾಂಡಲ್ಲಿ ಇದು ಹೈ ಚೇರ್ ಕಮ್ ಆ್ಯಕ್ಟಿವಿಟಿ ಚೇರ್ ಅಂತಲೂ ಇದನ್ನು ಕನ್ಸಿಡರ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಲ್ಟಿಪರ್ಪಸ್ ಆಗಿದೆ, ಸೇಫ್ಟಿ ಆಗಿದೆ. ಆ್ಯಂಡ್ ಇದರ ಸ್ಟ್ರೋಲರ್, ದಿಸ್ ಇಸ್ ಫೀಡಿಂಗ್ ಚೇರ್ ಕಮ್ ಸ್ಟ್ರೋಲರ್ ಅಂತಂದರೆ ಮಕ್ಕಳನ್ನ ಪಾರ್ಕ್ ಕರ್ಕೊಂಡು ಹೋಗೋದು, ಬೇರೆ ಕಡೆ ಹೊರಗಡೆ ಹೋದಾಗ ಕರ್ಕೊಂಡು ಹೋಗೋದು. ಟು ಬಿ ಫ್ರ್ಯಾಂಕ್, ಇದು ಮನೆ ಅಂದರೆ ಅಮ್ಮನ ಮನೆಯಿಂದ ತಂದ ಮೇಲೆ ಇದನ್ನು ನಾವು ಎಲ್ಗೂ ಏನಂತ ಹೇಳ್ತೀವಿ, ವಿ ಹ್ಯಾವ್ ನಾಟ್ ಯೂಸ್ಡ್ ಎನಿವೇರ್. ಅಂದರೆ ಎಲ್ಲೂ ನನಗೆ ಆ್ಯಕ್ಚುಲಿ ಇದನ್ನು ಪಾರ್ಕಿಗೆ ತೊಗೊಂಡು ಹೋಗಬೇಕು, ಅದಿತಿನ ಇದರಲ್ಲಿ ಕೂರಿಸ್ಬಿಟ್ಟು ಅಂದರೆ ಮಾಮೂಲಿ ನೇಚರ್ ವಾಕ್ ಮಾಡಿಸ್ಬೇಕು ಅಂತ ತುಂಬ ಪ್ಲ್ಯಾನ್ ಇತ್ತು. ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದ್ರಿಂದ ಸೆಕೆಂಡ್ ಫ್ಲೋರಿಂದ ಕೆಳಗಡೆಯಿಂದ ಸೆಕೆಂಡ್ ಫ್ಲೋರ್ ಆ ಕಷ್ಟಕ್ಕೋಸ್ಕರ ಆ ಪ್ಲ್ಯಾನ್ ಹಂಗೆ ಇದೆ, ಅದು ನಡೀಲೇ ಇಲ್ಲ. ಆ್ಯಂಡ್ ಅದಿತಿ ಹಾರ್ಡ್ಲಿ ಸಿಟ್, ಇವಾಗ ಊಟಕ್ಕೆ ಇದ್ರ ಮೇಲೆ ಕೂರಿಸೋದ್ರಿಂದ ಅಭ್ಯಾಸ ಆಗಿದ್ದಾರೆ. ಸೊ ಸೇಫ್ಟಿ ಟರ್ಮ್ಸಲ್ಲಿ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದಕ್ಕೆ ಏನು ಇತ್ತು ಸಪ್ರೇಟು, ನಾನೊಂದು ಬಬಲ್ ಶೀಟ್ನ ಇದ್ರ ಮೇಲೆ ಯೂಸ್ ಮಾಡ್ತೀನಿ. ಯಾಕಂದರೆ ಅಂದರೆ ಯಾವಾಗಲೂ ನಾನು ಇದನ್ನು ವಾಶ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಇದನ್ನು ನಾನು ಹಾಕ್ತೀನಿ. ಸೊ ಇದನ್ನು ಕ್ಲೀನಾಗಿ ಕಂಪ್ಲೀಟಾಗಿ ವಾಶ್ ಮಾಡಬೇಕು. ಐ ಕೀಪ್ ಇಟ್ ಅಸೈಡ್. ಯೂಶಲಿ ಇದನ್ನು ನಾವು ಈ ರೀತಿ ಫುಲ್ ಕಂಪ್ಲೀಟಾಗಿ ಬಿಚ್ಕೊಳ್ಬೋದು. ಇದನ್ನು ಹೀಗೆ ಬಿಚ್ಕೊಳ್ಬೋದು. ನಾವು ತುಂಬ ಗಲೀಜಾಗಿದೆ, ಅದಕ್ಕೋಸ್ಕರ ನಾನು ಕಂಪ್ಲೀಟಾಗಿ ಇದನ್ನು ವಾಶ್ ಮಾಡ್ತಿದ್ದೆ ಮುಂಚೆ ಮಾಡಿ ಮೇಲೆ ತೊಗೊಂಡೋದ್ರೆ. ಬಟ್ ಇವತ್ತು ಕೋಲಿನ ಹಾಕ್ಬಿಟ್ಟು ಇದನ್ನು ಜಸ್ಟ್ ವೈಪ್ ಮಾಡ್ಕೊಳ್ತೀನಿ. ಬಟ್ಟೆಯಲ್ಲಿಟ್ಟೆ, ನಾನು ಇಲ್ಲಿಟ್ಟಿದ್ದೀನಿ. ಸೊ ಇದೆ ಅದಿತಿ ಯಾಕೋ ಇದೊಳ್ಳೆ ಥರ ಇದು ಮಾಡ್ತಾ ಇದ್ದಾರೆ. ಅಂದರೆ ಒಂದು 15 days, ಒಂದು 20 days, 1 month ಒಳಗಡೆ 1 ತಿಂಗ್ಳಿಗೆ ಒಂದ್ಸಲ ನಾನು ಕ್ಲೀನ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಎವ್ರಿ ಡೇ ತಿಂಡಿ ಆಗಿದ ತಕ್ಷಣ ಈ ಟೇಬಲ್ ಅಂತೂ ಕ್ಲೀನ್ ಆಗಿರುತ್ತೆ. ಆ್ಯಂಡ್ ಇದು ಸುಮ್ಮನೆ ಇಲ್ಲಿ ಒದ್ರುಕೊಳ್ತೀನಿ, ಜಸ್ಟ್ ಡಸ್ಟ್ನೆಲ್ಲ ಇದು ಮಾಡ್ಕೊಳ್ತೀನಿ. ಬಟ್ ಇದನ್ನು ಈ ಒಂದು ಏನಂತ ಹೇಳ್ತೀವಿ ಇದಕ್ಕೆ, ಒಂಥರ ಬೆಡ್ ಥರ ಇದೆಯಲ್ಲ ಕುತ್ಕೊಳ್ಳೋದಕ್ಕೆ, ಸೀಟ್ ಚೇರ್ ಥರ. ಸೊ ಅದನ್ನು ನಾನು 20 days ಆಗುತ್ತೆ ನನಗೂ ಕ್ಲೀನ್ ಮಾಡೋದಕ್ಕೆ. ಒಂದು ನಿಮಿಷ ಬಟ್ಟೆ ನೆನೆಸ್ಕೊಂಡು ಬಂದಿರ್ತೀನಿ. ಆ್ಯಂಡ್ ಸಾಕಷ್ಟು ಬ್ರ್ಯಾಂಡ್ಸ್ಗಳಲ್ಲಿ ನಿಮಗೆ ಆಫರ್ ಸಿಗುತ್ತೆ. ಅಂತಂದರೆ ಇದೇ ಬ್ರ್ಯಾಂಡ್ ಅಂತ ಅಲ್ಲ, ಬೇರೆ ಬ್ರ್ಯಾಂಡ್ಗಳು ಇದೆ ಈ ಫೀಡಿಂಗ್ಸ್ ಚೇರು, ಸ್ಟ್ರೋಲರ್ಸ್ ಎಲ್ಲ ನೀವು ಚೆಕ್ ಮಾಡ್ಬೋದು. ನಿಮ್ಮ ಒಂದು ಅಫೋರ್ಡಬಿಲಿಟಿಗೆ ಅಂತಂದರೆ ನಮ್ಗೆ ಯಾವುದು ಅಫೋರ್ಡ್ ಮಾಡೋಕ್ಕಾಗತ್ತೆ ಆ ಬೇಸಿಸ್ ಮೇಲೆ ಹೋಗ್ಬೋದು. ಇದು ಕಂಪ್ಲೀಟಾಗಿ ಕ್ಲೀನ್ ಆಯಿತು.
ಈಗ ಇದನ್ನು ಕ್ಲೀನ್ ಮಾಡ್ಕೊಂಡಿರ್ತೀನಿ ಚೇರು. ಇದನ್ನು ನಾವು ಇದನ್ನು ಮಾಡೋಕ್ಕಾಗಲ್ಲ, ಡಿಸ್ಮ್ಯಾಂಡಲ್ ಮಾಡೋಕ್ಕಾಗಲ್ಲ, ಬಿಚ್ಚಕ್ಕಾಗಲ್ಲ. ಇದು ಹೇಗಿದೆಯೋ ಹಾಗೇ ಕ್ಲೀನ್ ಮಾಡ್ಕೋಬೇಕು. ಆ್ಯಕ್ಚುಲಿ ಅದಿತಿ ಟಾಯ್ಗಳು ಎಲ್ಲ ಇದ್ರೊಳಗಡೆ ಹಾಕಿರ್ತಾರೆ. ಕುತ್ಕೊಂಡಿದ್ದಾಗ ಆಟ ಆಡೋದಕ್ಕೆ ಈಸ್ಕೊಳ್ತಾರೆ. ಹಾಂ, ಇದನ್ನು ನಾವು ಬಿಚ್ಚೋದಕ್ಕಾಗೋದಿಲ್ಲ. ಇದು ಕಂಪ್ಲೀಟ್ಲಿ ಫಿಕ್ಸ್ಡ್ ಆಗಿರುತ್ತೆ. ಮೇಲ್ಗಡೆ ಕೆಳಗಡೆನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲೇ ಆ್ಯಕ್ಚುಲಿ ಧೂಳು ಜಾಸ್ತಿ ಇರೋದು, ಇಲ್ಲಿ ಕೆಳಗಡೆ. ಸಂದಿಲೆಲ್ಲ ಹೋಗಿ ಊಟ ಕುತ್ಕೊಂಡ್ಬಿಟ್ಟಿರುತ್ತೆ. ಮಾಡಿ ಮೇಲೂ ಆಲ್ಮೋಸ್ಟ್ ನಾನು ಇದನ್ನು ತೊಗೊಂಡೋದಾಗ ಇದೇ ರೀತಿನೇ ಮಾಡ್ಕೊಳ್ಳೋದು. ಬಟ್ ರೂಮೆಲ್ಲ ಗಲೀಜಾಗುತ್ತೆ, ಮನೆ ಗಲೀಜಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮಾಡಿ ಮೇಲೆ ತೊಗೊಂಡೋಗ್ತಿದ್ದು. ಬಟ್ ಇವತ್ತು ಅನ್ನಿಸ್ತಾ ಇದೆ, ನಿಮ್ಮ ಹತ್ರ ಲಾಗ್ ಶೇರ್ ಮಾಡ್ಕೊಳ್ಳೋವಾಗ ನಂಗೆ ಅನ್ನಿಸ್ತಾ ಇದೆ ನಾನು ಇಲ್ಲೇ ಆರಾಮಾಗಿ ಮಾಡ್ಕೋಬೋದು ಅಂತ. ಈ ಸಂದಿಲೆಲ್ಲ ಇತ್ತಲ್ಲ, ಸೊ ಅದು ಆಲ್ಮೋಸ್ಟ್ ಬಂತು. ಎಸ್, ಇಟ್ ಲುಕ್ಸ್. ಸ್ಪ್ರೇ ಹೊಡ್ಬೇಡ. ರೆಡಿ ಐ ಕೀಪ್ ದಟ್ ಸ್ಪ್ರೇ. ಏನು ಗೊತ್ತಾ, ಏನು ಸೌಂಡ್ ಮಾಡೋಕ್ಕೂ ಭಯ ಆದಿತಿ ಎದ್ಬಿಡ್ತಾರೆ ಅಂತ. ಆ್ಯಕ್ಚುಲಿ ಕ್ರುವಿ ಒಂದು ಕಾರ್ಗೆ ಪಾಲಿಶ್ ಹಾಕ್ತಾರಲ್ಲ, ಅದು ಡ್ಯಾಶ್ ಬೋರ್ಡ್ ಮೇಲೆಲ್ಲ, ಅದು ಆ್ಯಕ್ಚುಲಿ ಇದನ್ನು ಸ್ಟಾರ್ಟಿಂಗ್ ತಂದಾಗ ಅದನ್ನು ಯೂಸ್ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ವಿ. ಆಮೇಲೆ ಬೇಡಪ್ಪ, ಇದ್ರ ಮೇಲೆ ಊಟ ಇಡ್ತೀನಿ, ಯಾಕೆ ಬೇಡ ಅಂತ ಅಂದ್ಬಿಟ್ಟು ಏನೂ ಮಾಡಿಲ್ಲ. ಎಸ್, ಸೊ ಇದು ಕ್ಲೀನ್ ಆಯಿತು. ಇಲ್ಲೆಲ್ಲ ಕ್ಲೀನಾಗಿ ಇವಾಗ ಸ್ಪ್ರೇ ಹೊಡ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ನೀವು ನನ್ನನ್ನು ಕೇಳಿದ್ರೆ ಇದನ್ನೆಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದಾ ಅಂತಂದರೆ, ಮಕ್ಕಳಿಗೆ ನೀವು ಬೇಬಿ ಲೆಡ್ ವೀನಿಂಗ್ ಮಾಡಿಸ್ತಿದ್ದೀರಾ ಅಂತಂದರೆ, ಮಗುನೇ ಕುತ್ಕೊಂಡು ಸೆಲ್ಫ್ ಫೀಡಿಂಗ್ ಮಾಡೋದಕ್ಕೆ ಕಲಿಸ್ತಿದ್ದೀರಾ ಅಂತಂದರೆ ಎಸ್, ದಿಸ್ ಯು ಕ್ಯಾನ್ ಗೋ ಫಾರ್. ಇಲ್ಲ ನನ್ನ ಮಗುಗೆ ನಾನೇ ತಿನ್ನಿಸ್ತೀನಿ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಮಗುನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ತಿನ್ನಿಸ್ತಾರೆ ಮಾಡಿ ಮೇಲೆ, ಅಥವಾ ಆ ರೀತಿ ಮಾಡೋರಿಗೆ ದಿಸ್ ಇಸ್ ರಿಯಲಿ ಬೇಡ, ನೆಸೆಸಿಟಿ ಇಲ್ಲ ಅನಿಸುತ್ತೆ. ನಾನು ಇದುವರೆಗೂ ಅದಿತಿನ ಮಾಡಿ ಮೇಲೆ ಕರ್ಕೊಂಡು ಹೋಗೋದು ಅಥವಾ ಬೇರೆ ಕಡೆ ಕರ್ಕೊಂಡು ಹೋಗೋದು ಯಾವಾಗಲೂ ಒಂದು ಸಲ ಇಲ್ಲಿ ನಮ್ಮ ಮನೆ ಮುಂದೆ ಮೇಕೆ ಮತ್ತು ಕುರಿ ಆಮೇಲೆ ಕೋಳಿ ಎಲ್ಲ ನಾವೇ ಸಾಕಿದ್ದೀವಿ ಅವರ ಕೋಳಿ. ಸೊ ಆ ಒಂದು ವಿಷಯಕ್ಕೋಸ್ಕರ ಅದಿತಿ ಎದ್ದಿದ್ದಾರೆ, ಅವಾಗ ಎದ್ದಿದ್ದಾರೆ, ಸ್ವಲ್ಪ ಫನ್ ಇರಲಿ ಅನ್ನೋಂಥ ಕಾರಣಕ್ಕೆ ಮಾಡಿ ಮೇಲೆಲ್ಲ ಮನೆ ಮುಂದೆ ನಿಂತ್ಕೊಂಡು ಹಾಲು ಕುಡಿಸ್ತೀನಲ್ಲ, ನೀವು ನೋಡಿರ್ತೀರಲ್ಲ ಕೆಲವು ವೀಡಿಯೋಸಲ್ಲಿ. ಸೊ ಅಲ್ಲಿ ಮಾತ್ರ ಅದಿತಿಗೆ ತಿನ್ನಿಸಿರ್ತೀನಿ. ಅದು ಬಿಟ್ಟರೆ ನಾನು ನೋಡಿದ್ದೀನಿ ಕೆಲವ್ರನ್ನ ಇಲ್ಲೇ ನಮ್ಮ ಸುತ್ತಮುತ್ತಲೇ, ಅವ್ರು ಯಾವ ಥರ ಅಂತಂದರೆ ರೋಡಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ತಿನ್ನಿಸ್ತಾರೆ. ನನಗೆ ಆ ಕಾನ್ಸೆಪ್ಟ್ ಖಂಡಿತವಾಗ್ಲೂ ಇಷ್ಟ ಆಗೋದಿಲ್ಲ. ಯಾಕೆ ಅಂತಂದರೆ ದೃಷ್ಟಿ ಒಂದು ಕಾರಣ ಅಂತಂದರೆ, ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ದಿ ಹ್ಯಾವ್ ಟು ಸಿಟ್ ಇನ್ ಒನ್ ಪ್ಲೇಸ್ ಆ್ಯಂಡ್ ಈಟ್ ಅಲ್ವಾ. ಈಗ ನಾವೇನು ಅಭ್ಯಾಸ ಮಾಡಿರ್ತೀವೋ ಮಕ್ಳಿಗೆ ಮುಂದೆ ಅದೇ ಬರುತ್ತೆ. ಆವಾಗ ಮಕ್ಕಳು ಊಟ ಮಾಡೋಲ್ಲ ಅಂತ ನಾವು ಕಂಪ್ಲೇಂಟ್ ಮಾಡ್ತೀವಿ. ಈ ರೀತಿ ಅಭ್ಯಾಸ ಮಾಡಿಬಿಟ್ಟು ಮಕ್ಳ ಮೇಲೆ ಬ್ಲೇಮ್ ಮಾಡೋದು ಎಷ್ಟು ಸರಿ ಅಲ್ವಾ. ಸೊ ಅದಕ್ಕೋಸ್ಕರ ಅದಿತಿ ಈಸ್ ಗೆಟಿಂಗ್ ಅಪ್. ಇಲ್ಲ ಇದ್ದಿಲ್ಲ, ಜಸ್ಟ್ ಟರ್ನ್ ಆದರು. ಸೊ ಇಲ್ಲೆಲ್ಲ ಏನು ಗಲೀಜಾಗಿರಲ್ಲ. ಏನಕ್ಕಂತಂದರೆ ನಾವು ಆಚೆ ಹೋದ್ರೆ ತಾನೆ ಈ ಥರ ಫಂಕ್ಷನ್ ಇದ್ರದ್ದು ಹಿಂಗೆ ನಾವೆಲ್ಲರೂ ಹೊರಗಡೆ ಕರ್ಕೊಂಡು ಹೋದಾಗ ಈ ರೀತಿ ಯೂಸ್ ಮಾಡ್ಕೊಳ್ಬೋದು. ನಾವೆಲ್ಲೂ ಹೊರಗಡೆನೇ ಹೋಗ್ತಿಲ್ಲ. ಎಸ್, ಇದು ಆಲ್ಮೋಸ್ಟ್ ಕ್ಲೀನ್ ಆಯಿತು.
ಹಿಯರ್ ದ ಪಾರ್ಟ್ ಕಮ್, ಇಲ್ಲಿ ತುಂಬ ಡಸ್ಟು. ಇದನ್ನು ಹಾಕ್ಬಿಡ್ತೀನಿ ಈಗ ನಾನು. ಇಲ್ಲಿ ಈ ರೀತಿ ವೆಲ್ಕ್ರೋ ಕೊಟ್ಟಿರ್ತಾರೆ, ಸೊ ಅಲ್ಲಿ ಈ ವೆಲ್ಕ್ರೋನ ಅಟ್ಯಾಚ್ ಮಾಡಿ ಒಳಗಡೆ ಹಾಕಿ ಈ ರೀತಿ ಸೀಟ್ ಕವರ್ನ ಹಾಕೋದು. ಇನ್ನು ನನಗೆ ಇಲ್ಲಿ ನೀಟ್ ಮಾಡಬೇಕು. ಸೊ ಇಲ್ಲೇನೆ ತುಂಬ ನನಗೆ ಆ ರೀತಿ ಮೆಸ್ಸಿ ಮಾಡೋದು. ಅಂದರೆ ಊಟ ಮಾಡಿದ್ದನ್ನೆಲ್ಲ ಇಲ್ಲೇ ಅಂದರೆ ಬೀಳ್ತಾ ಇರುತ್ತಲ್ಲ. ಸೊ ಬೆಳಗ್ಗೆ ಆ್ಯಕ್ಚುಲಿ ತಿಂದಿರೋದೆಲ್ಲ ಇಲ್ಲೇ ಇದೆ. ಅವಲಕ್ಕಿ ಕಿಚಡಿ ನೋಡಿ, ಕ್ಲಿಪ್ಸು, ಪಾಮ್ಸು ಏನು ಸಿಗುತ್ತೋ ಎಲ್ಲ ಹಾಕ್ತಾರೆ. ನಾನು ಕೆಳಗಡೆ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಐ ಕ್ಯಾನ್ ಜಸ್ಟ್ ಸ್ವೀಪ್ ಔಟ್. ಸೊ ನೀವು ಈ ರೀತಿ 6 ಮಂತ್ಸಿಂದ ಮಕ್ಕಳಿಗೆ ಸಾಲಿಡ್ ಶುರು ಮಾಡುವಾಗ ಈ ರೀತಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಯೋಚನೆ ಮಾಡಿ. ಸ್ಟ್ರೋಲರ್ಗೂ ಚೆನ್ನಾಗಿ ಯೂಸ್ ಆಗುತ್ತೆ ಈ ಬ್ರ್ಯಾಂಡು, ಆ್ಯಂಡ್ ಮಕ್ಕಳಿಗೆ ಫೀಡಿಂಗ್ ಚೇರ್ಗೂ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನನಗೆ ಸಾಕಷ್ಟು ಹೆಲ್ಪ್ ಆಗಿದೆ. ಅಂದರೆ ಅದಿತಿ ವಿಷಯದಲ್ಲಿ ನನಗೆ ಈ ಚೇರು ಫೀಡಿಂಗಿಗೆ ಹೆಲ್ಪ್ ಆಯಿತು, ಆ್ಯಕ್ಟಿವಿಟೀಸ್ಗೂ ಇದರಲ್ಲಿ ಮಾಡಿಸ್ತೀನಿ, ಅದಕ್ಕೆ ಹೆಲ್ಪ್ ಆಯಿತು. ಸೆಲ್ಫ್ ಫೀಡಿಂಗ್ ಅದಿತಿಗೆ ಚೆನ್ನಾಗಿ ಬಂತು. ವಾಟರ್ ಡ್ರಿಂಕಿಂಗೂ ನಾನು ಇದರಲ್ಲೇ ಡೆವಲಪ್ ಮಾಡಿದ್ದು. ಆ್ಯಂಡ್ ಪೋರಿಂಗ್ ಆ್ಯಕ್ಟಿವಿಟೀಸ್ ಸಾಕಷ್ಟು ಹೆಲ್ಪ್ ಆಗಿದೆ. ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ದಟ್ ಈಸ್ ದೇರ್. ಎಸ್, ಇದು ಆಲ್ಮೋಸ್ಟ್ ಕ್ಲೀನ್ ಆಯಿತು. ನೀವು ನೋಡ್ಬೋದಲ್ಲ ಹೆಂಗೆ ಕ್ಲೀನ್. ಇದನ್ನು ಆ್ಯಕ್ಚುಲಿ ಬೆಂಡು ಮಾಡ್ಬೋದು. ಅಂದರೆ ಇದು ನಾನು ಅವಾಗವಾಗ ಕ್ಲೀನ್ ಮಾಡ್ಕೊಳ್ತಿರೋದಕ್ಕೆ ಗಲೀಜಿರೋದಿಲ್ಲ. ಅಂದರೆ ತುಂಬ ದಿನ ಮಾಡೇ ಇಲ್ಲ ಅಂತಂದರೆ ತುಂಬ ಹಿಂಸೆ ಆಗುತ್ತೆ. ಅಮ್ಮಂದಿರಿಗೆ ಹಂಗೆ ಅನ್ಸುತ್ತಲ್ವಾ, ಎಷ್ಟು ಯೋಚನೆ ಮಾಡಬೇಕು, ಎಲ್ಲ ಕ್ಲೀನ್ದು ಪ್ಲ್ಯಾನ್ ಮಾಡ್ಕೋಬೇಕು, ಯಾವಾಗ ಮಾಡೋಣ ಏನು ಅಂತೆಲ್ಲ. ಎಸ್, ಆಯಿತು. ಇಲ್ಲಿ ಚೆನ್ನಾಗಿದೆ ಬಕಲ್ ಸಿಸ್ಟಮ್. ಎಸ್, ಆಯಿತು. ಈಗ ಇದನ್ನು ಇಲ್ಲಿದೆಯಲ್ಲ, ಇದಕ್ಕೆ ನಿಮಿಷ ಇದೊಂದ್ಸಲ ಕ್ಲೀನಾಗಿ ವೈಪ್ ಮಾಡಿಬಿಡ್ತೀನಿ. ಸ್ವಲ್ಪ OCD ಇದೆ. OCD ಅಂದರೆ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ. ಅಂತಂದರೆ ಮಾಡಿದ್ದೇನೆ ಜಾಸ್ತಿ ಮಾಡೋದು, ಇನ್ನೊಂದ್ಸಲ ಮಾಡೋದು. ಈಗ ಎಕ್ಸಾಂಪಲ್, ನೈಟ್ ಮಲ್ಕೊಳ್ಳೋಕ್ಕೆ ಬರುವಾಗ ಎಲ್ಲ ಮುಗಿದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಆಫ್ ಮಾಡಿ ಬಂದಿರ್ತೀನಿ. ತಿರ್ಗಾ ಹೋಗಿ ಇನ್ನೊಂದ್ಸಲ ಹೋಗಿ ಚೆಕ್ ಮಾಡ್ಕೊಂಡು ಬರೋದು. ಎಲ್ಲ ಹೊರಗಡೆ ಹೋಗುವಾಗ ಕೀನ ಲಾಕ್ ಮಾಡಿ ಹೋಗಿರ್ತೀನಿ. ಆಮೇಲೆ ನೆನಪಿಸ್ಕೊಳ್ಳೋದು, ಅಯ್ಯೋ ಕೀ ಲಾಕ್ ಮಾಡಿದ್ನೋ ಅಂತ. ಕೃವಿ ಅಂತೂ ಈ ವಿಷಯಕ್ಕೆ ಎಷ್ಟು ಉಗಿತಾರೋ ನನಗಂತೂ ಗೊತ್ತಾಗಲ್ಲ, ಅಷ್ಟು ಉಗಿಸ್ಕೊಳ್ತೀನಿ. ಹಂಗೆ ಒಂದ್ಸಲ ಕ್ಲೀನ್ ಮಾಡಿ ಇನ್ನೊಂದ್ಸಲ ಮಾಡೋಣ ಅಂತ ಅನಿಸ್ತಾ. ಇಲ್ಲೇ ಇದ್ದೀನಿ ಕದ ಬಿಟ್ಟು ಇಲ್ಲೇ ಇದ್ದೀನಿ. ಖುಷಿ ಮಾಡ್ತೀರಾ? ಪಿ ಮಾಡಲ್ವಾ? ಹಿ ಡಸಂಟ್ ವಾಂಟ್ ಟು ಪಿ ಇಟ್ ಸೀಮ್ಸ್. ಹಾಗೆ ಪಾಚಿ ಮಾಡ್ತೀರಾ? ಓಕೆ, ಶಿ ವಾಂಟ್ಸ್ ಟು ಸ್ಲೀಪ್ ಅಲ್ಲೇನೆ. ಇದಕ್ಕೆ ಯಾವ ರೀತಿ ಇದೆ ಅಂತಂದರೆ, ಇಲ್ಲಿ ಈ ಒಂದು ಬಕ್ಕಲ್ನ ಹಾಕೋಬೇಕು. ಈ ಬಕ್ಕಲ್ನ ಹಾಕೊಂಡ್ರೆ ಎದೊಳ್ತೀರಪ್ಪ, ಬಲ್ಗಡೆ ಎದೊಳಿ. ಗುಡ್ ಜಾಬ್ ಅದಿತಿ, ಬಲ್ಗಡೆ ಎದ್ರು. ಆಲ್ಮೋಸ್ಟ್ ರೆಡಿ ಆಯಿತು. ನಾನು ಇದನ್ನು ಹಾಕಬೇಕು, ಬಟ್ ಅಂದರೆ ಆಮೇಲೆ ವಾಶ್ ಮಾಡಿ ಡ್ರೈ ಮಾಡಿ ಹಾಕೊಳ್ತೀನಿ. ಓಕೆ, ಎಸ್, ದಿಸ್ ಇಸ್ ಆಲ್ ಅಬೌಟ್ ಇದು. ಬೊಂಬೆ ಬನ್ನಿ, ಕಮ್ ಬೊಂಬೆ. ನನ್ನ ಮುದ್ದು ಬೊಂಬೆ ಎದ್ಬಿಟ್ರು. ಟೈಮ್ ಆಯಿತು, 1:45 ಗಂಟೆ ಆಯಿತು. ಅದಿತಿ ಎದ್ಬಿಟ್ರು. ಹಾಯ್ ಹೇಳಿ, ಹಾಯ್ ಹೇಳಿ. ಅಯ್ಯಯ್ಯೋ ಗುಂಡ, ಏನು ಗುಂಡ? ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ನನ್ನ ಫ್ರೆಂಡ್ ಹೆಸರು ಕೆಂಪಾಮಣಿ ಅಂತ. ಸೊ ಅವ್ರ ಮನೆಯಲ್ಲಿ ಅದಿತಿಗೆ ಇದನ್ನು ಗಿಫ್ಟ್ ಕೊಟ್ಟಿದ್ದು. ಇದು ಕೆಳಗಡೆ ಭಾಗ ಎಲ್ಲೋ ಗುಂಡಣ್ಣ ಅಂತ ಕರಿತೀವಿ. ಇದನ್ನು ಕೆಳಗಡೆ ಭಾಗನ ಎಲ್ಲೋ ಹಾಕಿದ್ದಾರೆ, ಇದನ್ನ ಮೇಲೋ ಹಾಕಿದ್ದಾರೆ. ಇವತ್ತು ಸಿಕ್ಕಿದೆ ಆ್ಯಕ್ಚುಲಿ ನಮಗೆ. ಎಸ್ ಅದಿತಿ, ನಾನು ಫೀಡಿಂಗ್ ಚೇರ್ನ ಕ್ಲೀನ್ ಮಾಡಿಬಿಟ್ಟೆ ಬಾಬಾ. ಹೈ ಫೈ.
ಎಸ್, ಅದಿತಿನ ಕೂರಿಸಿ ತೋರಿಸ್ಲಾ ನಿಮಗೆ ಯಾವ್ಯಾವ ರೀತಿ ಇದನ್ನ ಯೂಸ್ ಮಾಡ್ಬೋದು ಅಂತ. ಎಸ್, ಅದಿತಿ ಕುತ್ಕೋತೀರಾ ಒಂದ್ಸಲ? ಓಕೆ ಓಕೆ ಹಾಂ ಓಕೆ. ಪಿ ಮಾಡಬೇಕಾ? ಹಾಂ, ಆರ್ ಯು ಶ್ಯೂರ್? ಎಸ್ ಎಸ್ ಓಕೆ, ಒಂದು ನಿಮಿಷ ಅಲ್ಲೇ ಕೂತ್ಕೊಳ್ಳಿ. ಓಕೆ, ಅದಿತಿನ ಕೂರಿಸಿ ನಿಮಗೆ ತೋರಿಸ್ತೀನಿ ಫೀಚರ್ಸ್ ಯಾವ ರೀತಿ ಇದೆ ಅಂತ. ಆ್ಯಂಡ್ ಬಿಫೋರ್ ದಟ್ ಇಲ್ಲಿ ನಮಗೆ ಒಂದು ಲಾಕಿಂಗ್ ಸಿಸ್ಟಮ್ ಇರುತ್ತೆ ಇಲ್ಲಿ. ಹಾಂ, ಇಳಿಸಿ. ಓಕೆ, ಕಮ್. ಲಾಕಿಂಗ್ ಸಿಸ್ಟಮ್ ಇರುತ್ತೆ ಈ ರೀತಿ. ಹಿಂಗೆ ಫುಲ್ಲು ಲಾಕ್ ಆದರೆ ಇದು ಮುಂದೆ ಹೋಗಲ್ಲ. ನೀವು ಇದನ್ನು ತೆಗಿತೀನಿ ನೋಡಿ, ಇವಾಗ ಆರಾಮಾಗಿ ಮುಂದೆ ಹೋಗುತ್ತೆ ವೀಲು. ಆ್ಯಂಡ್ ಇಲ್ಲೆಲ್ಲ ಲಾಕ್ ಮಾಡಿದ್ದೀನಿ ನಾನು. ಅದಿತಿ ಕುತ್ಕೊಂಡಿದ್ದಾಗ ಕಂಪ್ಲೀಟ್ ಅವ್ರು ಹೋಗ್ಬಿಡ್ತಾರೆ ಅಂತ. ಅದಿತಿ ಕ್ಯಾಮ್ರಾ ಮುಟ್ಟಬೇಡಿ, ಕಮ್ ದಿಸ್ ಸೈಡ್. ನೀವು ಇಲ್ಲಿ ಕುತ್ಕೊಳ್ಳಿ, ಸಿಟ್ ಡೌನ್ ಹಿಯರ್. ಹಾಂ. ಸೊ ಈ ರೀತಿ ಪುಷ್ ಮಾಡ್ಕೊಂಡು ಹೋಗ್ಬೋದು. ಅದೇ ಮಕ್ಕಳು ಕೂತಿದ್ದಾರೆ, ನಮ್ಗೆ ಸೇಫ್ಟಿ ಇಲ್ಲ ಅನ್ಸುತ್ತೆ ಅಂತಂದಾಗ ಇಲ್ಲಿ ಲಾಕ್ ಮಾಡಿಬಿಟ್ರೆ ಇದು ಮುಂದೆನೇ ಹೋಗಲ್ಲ. ಸೊ ಆ ರೀತಿ ಲಾಕಿಂಗ್ ಸಿಸ್ಟಮ್ ಇರೋದು. ಸೊ ಈಗ ಅದಿತಿ ಹಂಗಲ್ಲ ಹತ್ತೋದು. ಕಮ್ ಇಯರ್, ನಾನು ಹತ್ತಿಸ್ತೀನಿ. ಕಮ್. ಸೊ ಮಗುನ ಇಲ್ಲಿ ಕೂರಿಸಿ. ಓಕೆ, ಇಲ್ಲೊಂದು ಲಾಕ್ ಇದೆ. ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ. ಈ ಲಾಕ್ ಒಂದಿರುತ್ತೆ. ಆ್ಯಂಡ್ ಎಡುಮ ಓಕೆ. ಸೊ ಈ ಲಾಕ್ ಇರುತ್ತೆ. ಓಕೆನಾ? ಸೊ ಈ ಲಾಕ್ನ ಇಲ್ಲಿ ಅಟ್ಯಾಚ್ ಮಾಡ್ಬೋದು. ಆ್ಯಂಡ್ ಸಮ್ಟೈಮ್ಸ್ ಇನ್ನೂ ಮಗು ಚಿಕ್ಕದಿದೆ, ಮಗು 6 ತಿಂಗಳು ಅಷ್ಟೇ, ಆ ಮಗುಗೆ ಅಂದರೆ ಕೆಳಗಡೆ ಹೋಗ್ಬಿಡ್ಬೋದು ಅಥವಾ ಮಗು ಬಿದೋಗ್ಬಿಡ್ಬೋದು ಅನ್ನೋ ಭಯ ಇದ್ದರೆ, ಒಂದು ನಿಮಿಷ ಕುಡ್ಕೊಂಡ ಈ ಲಾಕ್ನ ದೊಡ್ಡದು ಮಾಡಿಕೊಂಡು ಈ ಬಕ್ಕಲ್ನ ದೊಡ್ಡದು ಮಾಡ್ಕೋಬೋದು ನೀವು. ಅಂತಂದರೆ ಉದ್ದ ಮಾಡಿಕೊಂಡು ಈ ಒಂದು ಇದೆಯಲ್ಲ ಇದನ್ನು ಸ್ವಲ್ಪ ಎಳ್ಕೊಂಡು ಕ್ಲೀನಾಗಿ. ಸೊ ಆವಾಗ ಇಲ್ಲಿ ಇದ್ರೊಳಗಡೆ ಹಾಕಿ, ಕಾಣಿಸ್ತಿದ್ಯಾ ನಿಮಗೆ? ಯು ಕಮ್ ಫ್ರಂಟ್. ಒಂದು ನಿಮಿಷ ಇರಿ, ತೋರಿಸೋಣ ಇರಿ, ವೆಯ್ಟ್ ಮಾಡಿ. ಹಾಂ, ಕಾಣಿಸ್ತಿದ್ಯಾ? ಹಾಂ, ನಿಮಿಷ ಎಲ್ಲ. ಈ ಒಂದು ಒಂದು ನಿಮಿಷ ಕೊಡಿ ಕಂದ. ಇಲ್ಲಿದೆಯಲ್ಲ, ಈ ಒಂದು ಸ್ಟ್ರೋಲರಲ್ಲಿ ತುಂಬಾ ಇಂಪಾರ್ಟೆಂಟ್ ಫೀಚರ್ ಯಾವುದು ಅಂತಂದ್ರೆ, ಅದೇನು ಆಗಲ್ಲ ಪಾಪ, ನಿಮ್ಗೆ ಬೇಡ, ನೀವು ಬೇಡ ಕಣ್ಣ, ಸಾಕು, ತಗೊಳ್ಳಿ, ಬಟ್ಟೆ ತಗೊಳ್ಳಿ. ಇದರಲ್ಲಿ ಇಂಪಾರ್ಟೆಂಟ್ ಫೀಚರ್ಸ್ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ, ಟಾಯ್ ಇಟ್ಕೊಳ್ಳೋದಕ್ಕೆ ಒಂದು ಕಂಪ್ಲೀಟ್ ಜಾಗ ಕೊಟ್ಬಿಟ್ಟಿದ್ದಾರೆ. ಟಾಯ್ ಸ್ಪೇಸು ತುಂಬ ಚೆನ್ನಾಗಿ ಇದೆ. ಸ್ಪೇಸು ಅಂದರೆ ಅಗಲ ಇದೆ, ಆರಾಮಾಗಿ ಇಟ್ಕೊಬೋದು. ಅದಕ್ಕೆ ಟಾಯ್ಸ್ ಎಲ್ಲ ಮೋಸ್ಟ್ ಆಫ್ ದ ಟಾಯ್ಸ್ ಇಲ್ಲೇ ಇರುತ್ತೆ. ಆ್ಯಂಡ್ ಅದು ಆಚೆ ಬರುತ್ತೆ, ಹೋಗುತ್ತೆ, ಒಳಗಡೆ ಹೋಗುತ್ತೆ. ಆ ರೀತಿ ಡಂಪ್ ಆಗಿಬಿಟ್ಟಿದೆ ರೂಮಲ್ಲಿ. ಅದಿತಿ ಟಾಯ್ಸ್ ಇಡೋದಕ್ಕೆ ಒಂದು ದೊಡ್ಡ, ಎಲ್ಲ ರೂಮೆಲ್ಲ ಹರಡಿರೋದು ಅದಿತಿ ಟಾಯ್ಸೇ ಇವಾಗ. ಸೊ ಈ ಒಂದು ಸ್ಪೇಸು ನಮಗೆ ಹೆಲ್ಪ್ ಮಾಡುತ್ತೆ ಟು ಕೀಪ್ ಅದಿತಿಸ್ ಟಾಯ್ಸ್. ಆ್ಯಂಡ್ ಲಾಸ್ಟ್ಲಿ, ಎಸ್, ಹಿಯರ್ ಕಮ್ಸ್ ಅದಿತಿ. ಇದನ್ನ ಇಟ್ಕೊಳಕ್ಕೆ ಓಡಾಡ್ತಿದ್ದಾರೆ. ಅದಿತಿ, ಇಟ್ಸ್ ನಾಟ್ ಸೇಫ್ ಬೇಬಿ, ಪ್ಲೀಸ್, ಇಟ್ಸ್ ನಾಟ್ ಸೇಫ್. ಎಸ್. ಸೊ ಇಲ್ಲಿ ಏನು ಅಂತಂದರೆ, ಇಲ್ಲಿ ಒಂದು ವಾಟರ್ ಬಾಟಲ್ನ ಇಟ್ಕೋಬೋದು ಅಥವಾ ಸ್ನ್ಯಾಕ್ಸ್ ಸಹ ನೀವು ಹಾಕೊಡ್ಬೋದು. ಅದಿತಿ, ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ಸೇಫ್ ಫಾರ್ ಯು. ಬೇಡ ಅದು. ಈ ಕಡೆ ಬನ್ನಿ, ನೀವು ಕ್ಯಾಮ್ರಾ ಇದರಲ್ಲಿ. ಸೊ ಎಸ್. ಸೊ ಇಲ್ಲಿ ಅದಿತಿಗೆ ನಾನು ಊಟ ಮಾಡಿಸುವಾಗ ಇಲ್ಲಿ ಗ್ಲಾಸ್ ಇಟ್ಟಿರ್ತೀನಿ, ವಾಟರ್ ಬಾಟಲ್ ಇಟ್ಟಿರ್ತೀನಿ. ಗ್ಲಾಸ್ ಅಥವಾ ವಾಟರ್ ಬಾಟಲ್ ಯಾವ್ದಾರ ಒಂದು ಇಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ನೀವು ಇಲ್ಲಿ ಇದು ಇದೆಯಲ್ಲ, ಡೋರ್ ಮುರಿದಾಕಿರೋದು ಗೊತ್ತಾ? ಇಲ್ಲಿದೆ ಡೋರ್ ನೋಡಿ. ಡೋರು ನನ್ನ ಸೀರೆಗಳು, ಡ್ರೆಸ್ಗಳೆಲ್ಲ ಇದೆ. ಆ ಡೋರ್ನ ತೆಗೆದು ಲಾಕ್ ಹೋಗಿ ಮುರಿದೇ ಹೋಯ್ತು. ಹೆಲ್ಪ್ ಮಾಡ್ತೀರಾ ಮಮ್ಮಗೆ? ಆಗ್ತಿಲ್ಲ? ಆಗ್ತಿದ್ಯಾ?
ಅಲ್ಲಿ ನೋಡಿ ಹೆಂಗೆ ಹೆಲ್ಪ್ ಮಾಡೋದು ಅದಿತಿ. ಡ್ರಾಮಾ ಮಾಡುತ್ತೆ ಇದು, ಮುದ್ದು ಡ್ರಾಮಾ ಮಾಡುತ್ತೆ ಇದು, ಮುದ್ದು ಡ್ರಾಮಾ. ಕುಚ ನಿಂಜು ಬಾ. ನನಗಂತೂ ಇದನ್ನ ಹೈಡ್ ಮಾಡಿ ಅವಾಗಿಂದ ಸಾಕಾಗಿದೆ. ಐ ಜಸ್ಟ್ ಕೀಪ್ ಇಟ್ ಇನ್ಸೈಡ್. ಎಸ್, ಅಬ್ಬಾ, ಓ ಮೈ ಗಾಡ್, ಆಗ್ತಾ ಇಲ್ಲ ಕಣೋ. ಪಾಪ ನಿನ್ ಕ್ಯಾಮ್ರಾ ಇದೆ, ಈ ಕಡೆ ಬರೋ. ಕ್ಯಾಮ್ರಾ ಇದೆ, ಈ ಕಡೆ ಬಾ. ಸೊ ಇದರಲ್ಲಿ ನೀವು ಟಾಯ್ಸ್ಗಳನ್ನ ಇಟ್ಕೋಬೋದು, ಅಥವಾ ನಾನು ಒಂದೊಂದ್ಸಲ ಏನು ಮಾಡ್ತೀನಿ ಅಂತಂದರೆ, ಈಗ ಚಪಾತಿ ದೋಸೆನೆಲ್ಲ ಪ್ಲೇಟಲ್ಲಿ ಅದಿತಿ ಪ್ಲೇಟ್ಗೆ ಹಾಕ್ಬಿಟ್ಟು ಇನ್ನು ಮಿಕ್ಕಿರೋದನ್ನೆಲ್ಲ ಇಟ್ಕೊಂಡಿರ್ತೀನಿ. ಅದಿತಿ ತಿಂದಿದ ತಕ್ಷಣ ಫಿಲ್ ಮಾಡ್ತಿರ್ತೀನಿ. ಆ ರೀತಿಯೂ ನಾವು ಇದನ್ನು ಯೂಸ್ ಮಾಡ್ಬೋದು. ವೆರಿ ಸೇಫ್, ನೈಸ್, ಮಲ್ಟಿಪರ್ಪಸ್ಗೆ ನೀವು ಈ ಸ್ಟ್ರೋಲರ್ನ ಯೂಸ್ ಮಾಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಸ್, ಐ ವಿಲ್ ಬಿ ಎಂಡಿಂಗ್. ಎಸ್, ಇದಾಗಿತ್ತು. ಕಮ್ಮಿ ಅರ್ಟಾಗಲಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಅದಿತಿಗೆ ಈಗ ಹೋಗಿ ಊಟ ಮಾಡಿಸ್ತೀನಿ. ಅದಿತಿನ ಕೇಳ್ತೀನಿ ನೋಡಿ. ಅದಿತಿ, ಬೀಟ್ರೂಟ್ ರೈಸ್ ತಿಂತೀರಾ, ಅವಲಕ್ಕಿ ಕಿಚಡಿ ತಿಂತೀರಾ? ಏನು ತಿಂತೀರಾ? ಅವಲಕ್ಕಿ ಕಿಚಡಿ. ಅದಿತಿ ವಾನ್ಸ್ ಅವಲಕ್ಕಿ ಕಿಚಡಿ. ನಂಗೆ ಗೊತ್ತಿತ್ತು ಅದಕ್ಕೆ ಅದಿತಿ ಅವಲಕ್ಕಿ ಕಿಚಡಿನೇ ತಿಂತಾರೆ ಅಂತ. ಅದಕ್ಕೋಸ್ಕರನೇ ನಾನೇನು ರೆಡಿ ಮಾಡಿರಲಿಲ್ಲ. ಒಂದ್ಸಲ ಬೇಡ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ, ಆಪ್ಷನ್ ಇಲ್ಲದೇ ನಾನು ಮಾಡಬೇಕಿತ್ತು. ಏನಿವೆ, ಅದಿತಿ ಅವಲಕ್ಕಿ ಕಿಚಡಿನೇ ತಿಂತೀನಿ ಅಂತ ಹೇಳಿದ್ದಾರೆ. ಸೊ ಅದಿತಿಗೆ ಅವಲಕ್ಕಿ ಕಿಚಡಿನೇ ಕೊಡ್ತೀನಿ. ಎಸ್, ಹಬ್ಬ ಸದ್ಯ ಈ ಒಂದು ಸ್ಟ್ರೋಲರು ಕ್ಲೀನ್ ಆಯಿತು. ಮಧ್ಯಾಹ್ನ ಏನು ಕೆಲಸ ಇದೆ, ಸ್ವಲ್ಪ ಶಾಪಿಂಗ್ ಇದೆ, ಮಕಾನ ಎಲ್ಲ ತರಬೇಕು. ಆ್ಯಕ್ಚುಲಿ ತುಂಬ ಜನ ಕೇಳ್ತಿದ್ರಿ ಮಕಾನ ಎಲ್ಲಿ ತೊಗೊಳ್ತೀರಾ ಅಂತ. ಅದೇನಾರ ಇವತ್ತು ಹೋದರೆ ಡ್ಯಾಡ ಬೇಗ ಬಂದರೆ ಕರ್ಕೊಂಡು ಹೋಗ್ತೀನಿ ಸೂಪರ್ ಮಾರ್ಕೆಟ್ಗೆ ಅಂತ ಹೇಳಿದ್ದಾರೆ. ಹೋದರೆ ನಾನು ಅದನ್ನು ಶೇರ್ ಮಾಡ್ತೀನಿ. ಇಫ್ ನಾಟ್ ಟುಮಾರೋ, ಯಾವಾಗ ಹೋಗ್ತೀನೋ ಅವಾಗ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ನಾನು ಏನೇನು ತೊಗೊಂಡು ಬರ್ತೀನಿ ಅಲ್ಲಿಂದ. ಆ್ಯಂಡ್ ಈ ಸಲ ಅದಿತಿಗೆ ಕುಂಬಳಕಾಯಿ ಬೀಜ ಆ್ಯಂಡ್ ಸೂರ್ಯಕಾಂತಿ ಬೀಜ ತೊಗೊಂಡು ಬರಬೇಕು. ಅದರಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಐ ವಿಲ್ ಎಂಡ್ ದ ವಿಡಿಯೋ. ಅದಿತಿ ನೋಡಿ ಮಂಗು ಥರ ಆಡ್ತಿದ್ದಾರೆ. ಮಂಗಿ ಥರ ಆಡ್ತಾರೆ. ಮಂಗಿ ನಂಗೆ ಪ್ರೀತಿಯಿಂದ ಮಂಗಿ ಅಂತ ಕರೆಯೋಕ್ಕೆ ಇಷ್ಟ. ಅದಿತಿನ ಏನಂತ ಕರೀತಾರೆ ಮಮ್ಮ ಪ್ರೀತಿಯಿಂದ? ಕೇಳಿಸ್ತಿಲ್ಲ, ಇಲ್ಲಿ ನೋಡ್ಬಿಟ್ಟು ಹೇಳಿ. ಅಲ್ಲಿ ನೋಡ್ಬಿಟ್ಟು ಹೇಳಿ ಏನಂತ. ಮಂಗಿ. ಯಾ, ಸೊ ಐ ಎಂಡ್ ದ ವಿಡಿಯೋ ನಾವು. ಟೇಕ್ ಕೇರ್ ಆಲ್ ಆಫ್ ಯು. ನಾಳಿನ ವ್ಲಾಗಲ್ಲಿ ನಾನು ಸಿಗ್ತೀನಿ. ಆ್ಯಂಡ್ ಅದಿತಿ ಜೊತೆ ನಾನು ಬುಕ್ ರೀಡಿಂಗ್ ಮಾಡಿದ್ದೀನಿ, ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ನೀವು ಆ ಬುಕ್ ರೀಡಿಂಗ್ ವಿಡಿಯೋ ನೋಡಿ ಟಿಪ್ಸ್ನ ನೀವು ತೊಗೊಂಡು ನೀವೇನು ಫಾಲೋ ಮಾಡ್ತೀರಾ ಆ ಟಿಪ್ಸ್ನ ನನಗೆ ಶೇರ್ ಮಾಡಿ. ಕಮೆಂಟ್ಸ್ ಮೂಲಕ ನನಗೆ ನಿಮ್ಮ ಟಿಪ್ಸ್ನ ಶೇರ್ ಮಾಡಿ ಅದನ್ನು ಕಲಿಯೋದಕ್ಕೆ ವಿ ವಿಲ್ ಬಿ ರೆಡಿ. ಆ್ಯಂಡ್ ಓಕೆ, ಸೇ ಬಾಯ್. ಎಸ್, ಟೇಕ್ ಕೇರ್ ಆಲ್ ಆಫ್ ಯು. Take care, all of you. Love you. Bye-bye. See you. Puta. Please subscribe. Yes, bye-bye. ನಿಮಗೆ ಏನೇ ಈ ಸೀಟ್ ಬಗ್ಗೆ, ಈ ಒಂದು ಸ್ಟ್ರೋಲರ್, ಫೀಡಿಂಗ್ ಚೇರ್ ಬಗ್ಗೆ ಏನಾರ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಮಾಡಿ. ನಾನು ಅದರ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಟೇಕ್ ಕೇರ್ ಆಲ್ ಆಫ್ ಯು. ಬೈ. ಲವ್ ಯು.